ಹಾಯ್ ಹಲೋ ನಮಸ್ಕಾರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಸುಸ್ವಾಗತ. ದಿಯಾ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಸೊ ಇವತ್ತೇನು ನೋಡ್ತಾ ಇದ್ದೀರಪ್ಪ ಅಂತಂದರೆ, ಒಂದು ಒಳ್ಳೆ ರೆಮಿಡಿ ಫೇಸ್ ಪ್ಯಾಕ್ನ ತೊಗೊಂಡು ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಏನೇನಿದೆ ಅಂತ ನಿಮಗೆ ಎಲ್ಲ ಕಾಣ್ತಾ ಇದೆ. ಸೊ ಬೇಸಿಕಲಿ ಇಲ್ಲಿ ನೋಡಿ, ಈ ಬೌಲಲ್ಲಿ ಮುಲ್ತಾನಿ ಮಿಟ್ಟಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಸ್ಯಾಂಡಲ್ವುಡ್ ಪೌಡರ್ ನಿಮಗೆ ಎಲ್ಲಿ ಬೇಕಾದರೂ ಸಿಗುತ್ತೆ. ಇದು ಹೊರಗಡೆ ಲೋಕಲ್ ಸ್ಟೋರ್ಸಲ್ಲಿ ತೊಗೋಬೋದು, ಅಥವಾ ನೀವು ಇದನ್ನು ಆಲ್ಪ್ಸಿಂದನೂ ತರಿಸ್ಕೋಬೋದು, ಪರ್ಪಲಿಂದ ತರಿಸ್ಕೋಬೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಆಲ್ಪ್ಸ್ ಪ್ರಾಡಕ್ಟ್. ಅದ್ರ ಜೊತೆಗೆ ಇದಿಷ್ಟು ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಎದರಲ್ಲಿ ಮಿಕ್ಸ್ ಮಾಡಬೇಕು ಅಂದರೆ ರೋಸ್ ವಾಟರ್. ಇದು 1 ಲೀಟ್ರ್ ರೋಸ್ ವಾಟರ್ ಬಾಟಲ್ ಇದೆ. ಮೀಶೋಯಿಂದ ಆರ್ಡರ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಯಾವುದೇ ಕೆಮಿಕಲ್ ಯುಕ್ತ ವಾಟರ್ ಪೌಡರ್ ಅಲ್ಲ ಇದು, ಪ್ಯೂರ್ ರೋಸ್ ವಾಟರ್ ಅಂತ ನನಗೆ ಗೊತ್ತಾಗಿದೆ. ಸೊ ತುಂಬ ಸರಿ ಈಗ ಯೂಸ್ ಮಾಡಾದಮೇಲೆ ಸರಿ ಅನಿಸಿದೆ, ಇದನ್ನು ನಾನು ಮತ್ತೆ ಆರ್ಡರ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕಬೇಕು. ಈ ಪ್ಯಾಕ್ ಯಾಕೆ ಅಂತ ಅಂದರೆ, ಇದು ರೆಗ್ಯುಲರ್ ಯೂಸ್ಗೆ ತುಂಬ ಒಳ್ಳೆಯದು. ಹಾಗೆಯೇ ಮುಖದಲ್ಲಿ ಚಿಕ್ಕ ಚಿಕ್ಕ ಮೊಡವೆಗಳಿರುತ್ತೆ ನೋಡಿ, ಚಿಕ್ಕ ಚಿಕ್ಕ ಎಣ್ಣೆ ಮೊಡವೆಗಳು ಅಂತ ಹೇಳ್ಬೋದು, ಅಥವಾ ಮುಖ ತುಂಬ ಕ್ಲಿಯರ್ ಇಲ್ಲ, ಮೇಲಿಂದ ಮೇಲೆ ಮೊಡವೆಗಳು ಬರ್ತಾನೇ ಇದೆ, ಸ್ಟಾಪ್ ಆಗ್ತಾ ಇಲ್ಲ ಅಂತ ಅನ್ನೋರಿದ್ದರೆ, ಆಮೇಲೆ ಆಯಿಲಿ ಸ್ಕಿನ್ ಇದೆ, ನಾರ್ಮಲ್ ಆಗ್ತಾನೇ ಇಲ್ಲ, ಸ್ಕಿನ್ ಯಾವಾಗಲೂ ಡಲ್ ಅಥವಾ ಆಯಿಲ್ ಸೆಕ್ರೀಟ್ ಮಾಡ್ತಾನೇ ಇರುತ್ತೆ ಅಂತ ಇರೋ ಪ್ರಾಬ್ಲಮ್ಸ್ಗಳಿಗೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದನ್ನ ಕಲಿಸ್ಬಿಟ್ಟು ತೋರಿಸ್ತೀನಿ. ಈಗ ನೋಡ್ಬೋದು ನೀವು, ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಾದಮೇಲೆ ಈ ರೀತಿ ಒಂದು ಫೈನ್ ಪೇಸ್ಟ್ ಆಗುತ್ತೆ. ಇದು ನಿಮಗೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋ ರೀತಿ ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕಾಗುತ್ತೆ. ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಿಮ್ಮ ಮುಖಕ್ಕೆ ಅಲರ್ಜಿ ಉಂಟಾಗುತ್ತೆ ಅಥವಾ ಕೆರೆತ ರೀತಿ ಬರುತ್ತೆ ಅಂತಂದರೆ ಅದನ್ನು ಅವಾಯ್ಡ್ ಮಾಡಿ, ಮೊದಲು ಪ್ಯಾಚ್ ಟೆಸ್ಟ್ ಅನ್ನೋದನ್ನು ನೀವು ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುಖಕ್ಕೆ ಅಪ್ಲೈ ಮಾಡಿ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಲೇಬಹುದು ಇದನ್ನು. ನಿಮಗೆ ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅಂದರೆ ಅರಿಶಿನ ಕೆಲವೊಬ್ಬರಿಗೆ ಹೀಟ್ ಅನಿಸ್ಬೋದು. ಆ ಥರ ಇಂಗ್ರೀಡಿಯೆಂಟ್ಸ್ನ ಸ್ಕಿಪ್ ಮಾಡಿಕೊಂಡು ನಿಮಗೆ ಇನ್ನೂ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಬೇಕು, ಸೆನ್ಸಿಟಿವ್ ಸ್ಕಿನ್ ಇದೆ, ಆ ರೀತಿ ಇದ್ದರೆ ನೀವು ಖಂಡಿತವಾಗ್ಲೂ ಇದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ನ ಅಥವಾ ಇದನ್ನ ಯೂಸ್ ಮಾಡ್ಕೋಬೋದು. ಇದು ತುಂಬ ಒಳ್ಳೆ ರಿಸಲ್ಟ್ ನಿಮಗೆ ಕೊಡುತ್ತೆ. ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.